ಬ್ಯಾಕ್ ಟು ಧನಿ ಕ್ರಿಯೇಷನ್ಸ್. ಇವತ್ತು ಸೌರೆಕಾಯಿ ರೊಟ್ಟಿ ಮತ್ತು ಈರುಳ್ಳಿ ಚಟ್ನಿ ಮಾಡೋದನ್ನ ನೋಡೋಣ ಬನ್ನಿ. ಫಸ್ಟು 2 ಬೆಳ್ಳುಳ್ಳಿ ಹಾಕೋಬೇಕು. ಆಮೇಲೆ ಈರುಳ್ಳಿ ಎಲ್ಲ ಹಾಕೋಬಿಟ್ಟು 3 ಇಂಚ್ ಶುಂಠಿ ಹಾಕೋಬೇಕು. ಆಮೇಲೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋಬೇಕು. ಗುಂಟೂರು ಮೆಣಸಿನ್ಕಾಯಿ ಹಾಕೋಬೇಕು ಖಾರಕ್ಕೆ. ಬೇವಿನ ಸೊಪ್ಪು ಹಾಕೋಬೇಕು. ನೆಕ್ಸ್ಟು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಜಾಸ್ತಿ ಫ್ರೈನೆಲ್ಲ ಇಟ್ಕೊಂಡು ಹುರ್ಕೋಬೇಕು. ಫ್ರೆಂಡ್ಸ್, ಸ್ವಲ್ಪ ಸ್ಪೈಸಸ್ ಹಾಕೋಬೇಕು. 2 ಸ್ಪೂನ್ ಮೆಣಸು ಹಾಕೋಬೇಕು. ಸ್ವಲ್ಪ ಜೀರಿಗೆ ಹಾಕೋಬೇಕು. ತಿರ್ಗಾ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನಾವು ಹುಣಸೆಹಣ್ಣ ಹಾಕೋಬೇಕು. ಆಮೇಲೆ ಕೊಬ್ಬರಿಯನ್ನು ಹಾಕೋಬಿಟ್ಟು ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಬೆಲ್ಲದ ಪುಡಿನೋ ಅಥವಾ ಬೆಲ್ಲದ ಉಂಡೆನೋ ಹಾಕೋಬೇಕು. 2 ಸ್ಪೂನ್. ನಾವಿಲ್ಲಿ ಬೆಲ್ಲದ ಪುಡಿ ಹಾಕೊಂಡಿದ್ದೀವಿ. ನೆಕ್ಸ್ಟು ಕಲ್ಲುಪ್ಪು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಬಿಟ್ಟು ಆಮೇಲೆ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ರುಬ್ಬಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕೊಂಡು ಎಲ್ಲದನ್ನ ಗ್ರೈಂಡ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಚಟ್ನಿ ಮಾಡೋದಾದ್ರು ಆಮೇಲೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಈಗ ರೊಟ್ಟಿಗೆ ಹೋಗೋಣ ಬನ್ನಿ. ಸಣ್ಣ ಬಟ್ಲು ಸೋರೆಕಾಯಿ, 1 ಟೀ ಸ್ಪೂನಷ್ಟು ಶುಂಠಿ, 1 ಸ್ಪೂನು ಕರಿಬೇವಿನ ಪುಡಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಸಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲ ಇನ್ನು ಜೀರಿಗೆ ಹಾಕ್ತೀನಿ. ಈಗ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. 1 ಟೀ ಸ್ಪೂನ್ ಜೀರಿಗೆ, ಕಡಲೆಬೀಜದ ಪುಡಿ, ಇದು 3 ಸ್ಪೂನ್ ಕಡಲೆಬೀಜದ ಪುಡಿ, ಸ್ವಲ್ಪ ಕಲ್ಲುಪ್ಪು. ಯಾಕಂದ್ರೆ ನಾವು 2 ಬಟ್ಲು ಅಕ್ಕಿ ಹಿಟ್ಟು ಹಾಕಂತ ಇದ್ದೀವಿ. ಕರೆಕ್ಟಾಗಿ 2 ಬಟ್ಲು. ಕಾರ್ನ್ಫ್ಲವರ್ ಹಾಕಬೇಕು. ಕಾರ್ನ್ಫ್ಲವರ್ ಅಲ್ಲ, ಚಿರೋಟಿ ರವೆ. ಈಗ ಸ್ವಲ್ಪ ಶುಂಠಿ ರವೆ ಹಾಕಬೇಕು. ಚಿರೋಟಿ ರವೆ ರುಚಿಗೆ ತಕ್ಕ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಂತ ಇದ್ದೀವಿ. ಸ್ವಲ್ಪ ಬಿಸಿನೀರು ಕೊಡೋಣ. ಸುಮ್ಮನೆ ಹಿಟ್ಟನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು. ಹಾಕ್ಟಾಗಿ ಬರೋಕ್ಕೆ ಚೆನ್ನಾಗಿ ಬಿಸಿನೀರು ಹಾಕೊಂಡು ಮಿದ್ಕೊಂಡು ಈ ಥರ ಉಂಡೆ ಕಟ್ಕೊಂಡು ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಇದೆ ಸೌರೆಕಾಯಿ. ಸ್ವಲ್ಪ 1 ಸ್ಪೂನು ತುಪ್ಪ ಹಾಕೋಬಿಟ್ಟು ಕಲಿಸ್ಕೋಬೇಕು. ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಏನು ಬೇಕಾದ್ರೆ. ಆಮೇಲೆ ಕಲಿಸ್ಕೊಂಡು ಈಗ ಉಂಡೆ ಕಟ್ಕೊಂಡು ರೊಟ್ಟಿ ಪೇಪರಿ ಮೇಲೆ ರೊಟ್ಟಿ ಮಾಡಿ ಹಂಚಿನ ಮೇಲೆ ಹಾಕಿದೆ. ಟೇಸ್ಟಾಗಿ ಎಂಡೋ ಮಕ್ಕ ಬೇಯಿಸ್ಕೊಂಡು ಚೆನ್ನಾಗಿ ಟೇಸ್ಟಾಗಿ ಬರ್ತವೆ. ಈಗ ಅದಕ್ಕೆ ಕಲಸಿದ್ದೀವಿ. ಇದು ಖಾರದ ಚಟ್ನಿಗೆ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕೊಂಡು ನೆಕ್ಸ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕೊಂಡು ಒಗ್ಗರಣೆಗೆ. ಆಮೇಲೆ ರುಬ್ಕೊಂಡಿರೋ ಚಟ್ನಿನ ಅದರಲ್ಲಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ರುಬ್ಕೊಂಡಿದ್ವಲ್ಲ, ಇದು ಈ ಥರ ಬಂದಿದೆ.
ಎಲ್ಲ ಹಾಕಿ ಒಗ್ಗರಣೆಗೆ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಆಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಇದನ್ನ ಒಂದು ತಿಂಗಳಿಟ್ಟರು ಏನು ಹಾಳಾಗಲ್ಲ. ನೀವು ಏನಾದರೂ ಅದಕ್ಕೆ ಮಾಡ್ಕೊಂಡು ತಿನ್ಬೋದು. ಫುಲ್ ನೀರೆಲ್ಲ ಡ್ರೈ ಆಗೋವರೆಗೂ ಹುರಿದ್ಬಿಟ್ಟು ಇಕ್ಕೋಬೇಕು. ಒಂದು ತಿಂಗಳು ಇಕ್ಕೊಳ್ರಿ, ಏನಾಗಲ್ಲ. ಈ ಥರ ಕಲಿಸ್ಕೊಂಡಿದ್ದೀವಿ ರೊಟ್ಟಿನ. ಈ ಥರ ಕಲಿಸ್ಕೊಬಿಟ್ಟು ಒಂದು ಸ್ವಲ್ಪ 10 ನಿಮಿಷ ಬಿಡಬೇಕು ಯಾಕೆ. ಸರಿನಾ ಫ್ರೆಂಡ್ಸ್? ಈಗ ಚಟ್ನಿ ನೋಡೋಣ ಬನ್ನಿ. ಹೀಗೆ ಬಿಟ್ಟರೆ ಇದಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀವು ಪ್ಲೇಟ್ನ ಮುಚ್ಕೋಬೇಕು ಈ ಥರ ರೊಟ್ಟಿಗೆ. ಸರಿನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಈ ಥರ ಒಬ್ಬೊಬ್ಬರು ಪ್ಲಾಸ್ಟಿಕ್ ಕವರ್ಸಲ್ಲೆಲ್ಲ ಮಾಡ್ತಾರೆ ರೊಟ್ಟಿನ. ಆವಾಗ ಪ್ಲಾಸ್ಟಿಕ್ ಎಲ್ಲ ರೊಟ್ಟಿಗೆ ಅಂಟ್ಕೊಂತೈತೆ. ಈ ಥರ ನೋಡಿ, ಇದು ಹೋಳಿಗೆ ಪೇಪರ್ ಅಂತ. ಇದನ್ನ ಹಾಕಿ ಮಾಡಿದ್ರೆ ರೊಟ್ಟಿ ಏನು ಅಂಟ್ಕೊಳೋದಲ್ಲ ಫ್ರೆಂಡ್ಸ್. ನೀವು ತಗೊಳ್ರಿ, ಇದು ಓನ್ಲಿ 5 rupees. ನೋಡಿ ಫ್ರೆಂಡ್ಸ್, ಈ ಥರ ಶೀಟ್ನ ತೋರಿಸಿದ್ನಲ್ಲ ರೊಟ್ಟಿ ಮಾಡೋಕ್ಕೆ. ನೀವು ಯಾವ ಶೆಟ್ರ್ ಅಂಗಡಿಗೆ ಹೋದ್ರು, ಯಾವ ಗ್ರಾಸರಿ ಅಂಗಡಿಗೆ ಹೋದ್ರು ನೀವು ಕೇಳ್ರಿ, ಸಿಗ್ತವೆ ಫ್ರೆಂಡ್ಸ್. ಈಗ ನಮ್ಮ ಅಜ್ಜಿ ರೊಟ್ಟಿ ಮಾಡ್ತಾರೆ. ಈ ಥರ ಹೋಳಿಗೆ ಪೇಪರ್ ಮೇಲೆ ಉಂಡೆ ಕಟ್ಕೊಂಡ್ಬಿಟ್ಟು ರೊಟ್ಟಿನ ಚೆನ್ನಾಗಿ ತಟ್ಟಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ತಟ್ಕೊಂಡಾದ್ಮೇಲೆ ರೊಟ್ಟಿನ ನಿಮ್ಮಲ್ಲಿ ಎಲ್ಲಾದರೂ ಗ್ಯಾಪ್ ಆದಿದ್ರೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಅಲ್ಲೇ ಇಕ್ಕೊಬಿಟ್ಟು ಅಲ್ಲೇ ತಟ್ಟಬೇಕು. ನೋಡಿರಿ, ಇಲ್ಲಿ ತಟ್ತಿದ್ದಾರೆ ನೋಡಿ. ಈ ಥರ ಎಲ್ಲ ಗ್ಯಾಸ್ ಬಂದಿದ್ರೆ ಸ್ವಲ್ಪ ಈ ಥರ ರೊಟ್ಟಿಯನ್ನು ತಗೊಂಡು ಅಲ್ಲಿಗೆ ಹಾಕಿ ಬಳಿಬೇಕು, ಗ್ಯಾಪ್ಸ್ ಇರುತ್ತಾಗಲ್ಲ. ಸರಿನಾ ಫ್ರೆಂಡ್ಸ್? ಈಗ ಇನ್ನೊಂದು ತಟ್ತಿದ್ದಾರೆ. ಇಲ್ಲಿ ಒಂದು ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಬೇಸನ ಬಂದು ಅದು ಹಂಚನ್ನ ಕಾಯಕ್ಕಿಕ್ಕಬೇಕಲ್ಲಿ ಫ್ರೆಂಡ್ಸ್. ಇಲ್ಲಿ ಹಂಚನ್ನ ಕಾಯಕ್ಕಿಕ್ಕಬೇಕು. ನೀವು ತುಪ್ಪನಾದರೂ ಹಾಕೋಬೋದು ಅಥವಾ ಅಡುಗೆಗೆ ಬಳಸೋ ಆಯಿಲ್ನ ಹಚ್ಕೋಬೇಕು, ಅದು ಬೇಡಕ್ಕೆ. ಆಮೇಲೆ ನೋಡಿ, ಹೋಳಿಗೆ ಪೇಪರಲ್ಲಿ ಇರ್ತವಲ್ಲ ಆ ರೊಟ್ಟಿನ ಅಲ್ಲಿಗೆ ಹಾಕೋಬೇಕು. ಸ್ವಲ್ಪ ಬಿಟ್ಟ ಮೇಲೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕು. ಫ್ರೈನಲ್ಲಿ ಉರಿ ಇಟ್ಕೊಂಡು ಮಾಡೋದು ರೊಟ್ಟಿ. ಯಾವ ಥರ ನೋಡಿ, ಈಗ ಯಾವ ಥರ ರೊಟ್ಟಿ ತೆಗೆಯೋದು ಅಂತ ನೋಡೋಣ. ಆಮೇಲೆ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ಆಮೇಲೆ ಎತ್ತಿ ಹಾಕ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ಸರಿನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಈಗ ರೊಟ್ಟಿ ಚಟ್ನಿ ಎರಡೂ ರೆಡಿ. ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ತಿನ್ನೋಣ ಬನ್ನಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹೆಂಗಿತ್ತು ಅಂತ ಚೆನ್ನಾಗಿ ಕಮೆಂಟಲ್ಲಿ ಮಾಡಿ. ಸರಿನಾ ಫ್ರೆಂಡ್ಸ್? ಈ ವ್ಲಾಗ್ ಇಷ್ಟ ಆದರೆ ವೆಲ್ಕಮ್. ಥ್ಯಾಂಕ್ ಯು ಫ್ರೆಂಡ್ಸ್.